ಏನು ನಿಮಗೆ ಗ್ರಾಮ ಇದೆಯಲ್ಲ ಸರ್, ಟೆಂಟ್ ಹಾಕ್ತಿರಲ್ಲ, ಆ ಟೆಂಟಿಂದ ಹೈವೇ 700 ಮೀಟರ್ ಇದೆ. ಎಲ್ಲ ಪ್ರೊಟೆಸ್ಟರ್ ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಆಗ್ತಾ ಇತ್ತು. ಪ್ರಶ್ನೆ ಸಂದರ್ಭ ಏನು? ಸಂದರ್ಭ ಇರ್ತದೆ ಸರ್. ಅಲ್ಲಿ ಒಂದು ಪ್ರೊಟೆಸ್ಟ್ ಜಗನ ಮುಂದಗಡೆ ಹಾಕಿ ಇಲ್ಲ ದೂರ ಹಾಕಿ ಅವರೇ ಚೂಸ್ ಮಾಡಿದ್ದು. ಲೊಕೇಶನ್ ಅವ್ರ ಇಷ್ಟ ಪ್ರಕಾರ, ಅವರ ಚಾಯ್ಸ್ ಪ್ರಕಾರ ಒಂದು ಕಾಂಬಿನೇಷನ್ ಪ್ರಕಾರ ಅವರಿಗೆ ಕೊಟ್ಟಾಗಿದೆ. ಅವರು ಏನೇನು ಎಕ್ಸೆಪ್ಟ್ ಮಾಡಿದ್ದಾರೆ ಆ ಎಕ್ಸೆಪ್ಟೆನ್ಸ್ ಮೇಲೆ ಅವ್ರಿಗೆ ಜಾಗ ಕೊಡಬೇಕಾಗ್ತದೆ. ಎಲ್ಲರಿಗೂ ಗೊತ್ತಿದೆ, ಒಂದು ಫನೆಲ್ ಥರ 15 ಫೀಟ್ ರೋಡ್ ಇದೆ. ಒಂದು ವೆಹಿಕಲ್ ಹೋದರೆ ಇನ್ನೊಂದು ವೆಹಿಕಲ್ ಬರಲಿಕ್ಕೆ ಭಾಳ ಕಷ್ಟ. ಅಷ್ಟು ಜಾಗ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಯು ಕ್ಯಾನ್ ಆಸ್ಕ್ ಕ್ವೆಶ್ಚನ್. ತದನಂತರ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆ ಹೊರಗೆ ಬರುವಾಗ ಮುತ್ತಿಗೆ ಬಂದಾಗ ಅವ್ರು ಅಲ್ಲೇ ತಡೆ ಹಿಡಿದ್ರು. ನೆಕ್ಸ್ಟ್ ರೋಡಿಗೆ ಬರ್ತಿರ್ಲಿಲ್ಲ. ಹಿಂದೆ ರೈತರು ಕೂಡ ಇದೇ ರೀತಿ ಬಿಟ್ಟಾಗ ಅವ್ರು ಹೈವೇ ಬಂದಾಗ ಅದಾದ್ಮೇಲೆ ಥರ್ಡ್ ಟೈಮ್ ಈ ರೀತಿ ಆಗ್ತದೆ. ಅವ್ರಿಗೆ ಮೇಲೆ ತಡೆ ಹಿಡಿದ್ರೆ ಕೆಳಗೆ ಬರ್ತಿರ್ಲಿಲ್ಲ. ಅಲ್ಲೇ ಬ್ಲಾಕ್ ಮಾಡಿ ಇದರಲ್ಲಿ ಒಂದು ಸಣ್ಣ ಕ್ಲಾರಿಫಿಕೇಶನ್, ಇಫ್ ಐ ಮೇ ಜಸ್ಟ್ ಇದು ಒಂದು ಸೆಕೆಂಡ್ ಜಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ. ನಾವು ಸ್ವಾಮೀಜಿಗಳ ಜೊತೆ, ನಾನು, CP ಸಾಹೇಬರು, SP ಸಾಹೇಬರು, ನಾವೆಲ್ಲರೂ ಬಹಳ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದೀವಿ. ಬೇರೆ ಬೇರೆ ಸೈಟ್ಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. CP ಅವರು ಹೇಳಿದ್ದಾರೆ, ಬೇರೆ ಬೇರೆ ಜಾಗಗಳದ್ದು ಅವರು ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದರೆ ಹೈಕೋರ್ಟ್ ಆರ್ಡ್ರಲ್ಲಿ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಏನು ನಿಗದಿಯಾಗಿದೆ, ಆ ಚರ್ಚೆನಲ್ಲಿ ಪೆಟಿಷನರ್ ಸ್ಯಾಟಿಸ್ಫ್ಯಾಕ್ಷನ್ಗೆ ತಕ್ಕಂಥ ಡೆಸಿಗ್ನೇಟೆಡ್ ಪ್ಲೇಸ್ ಇತ್ತು. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಆದೇಶ ಮೀರಿ ಜಿಲ್ಲಾಡಳಿತ ಯಾವುದೇ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ, ಆಗಿರಲಿಲ್ಲ, ಆಗಬಾರ್ದು. ಆದ್ದರಿಂದ ಕೊಂಡಸ್ಕೊಪ್ಪ ಜಾಗ ಏನಿದೆ ಅದರಲ್ಲಿ ಸುವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಮ್ಮ ಎಲ್ಲ ಅಧಿಕಾರಿಗಳು 10 ತಾಸು ನಿಂತ್ಕೊಂಡು ಮಾಡಿದ್ದಾರೆ. 700 ಮೀಟರ್ ಅಂತ ತಾವು ಏನು ಪ್ರಸ್ತಾಪ ಮಾಡಿದಿರಿ, ನಮ್ಮ ನಂಬಿಕೆ, ನಿನ್ನೆ ನಮ್ಮೆಲ್ಲರ ಜಾಯಿಂಟ್ ಪ್ರೆಸ್ ಕಾನ್ಫರೆನ್ಸಲ್ಲಿನೂ ನಾನು ಹೇಳಿದ್ದೀನಿ, ನಮ್ಮ ವಿಪರೀತ ನಂಬಿಕೆ ಇತ್ತು ಯಾವುದೇ ಶಾಂತಿಗೆ ಭಂಗ ಆಗಲ್ಲ ಅಂತ ಹೇಳಿ. ಸ್ವಾಮೀಜಿಯವರು ಹಾಗೂ ಇತರರು ಮುಖಂಡರು ಎಲ್ಲರೂ ನಮಗೆ ಆ ಭರವಸೆಯನ್ನು ನೀಡಿದ್ದಾರೆ. ಆ ಭರವಸೆಯನ್ನು ಎಲ್ಲರೂ ಉಳಿಸ್ಕೊಳ್ತಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ನಾವೆಲ್ಲರೂ ನಂಬಿಕೆ ಇಟ್ಕೊಂಡಿದ್ದೀವಿ. ನಾವು ನಂಬಿಕೆ ಇಟ್ಟಿದ ನಂತರ ಅವಕಾಶ ಮಾಡಲೇಬೇಕು, ಅವಕಾಶ ಮಾಡಿ ಕೊಡಬೇಕು. ಹಾಗೂ ನ್ಯಾಯಾಲಯದ ಆದೇಶವನ್ನು ಮೀರಿ ಹೋಗಲಿಕ್ಕೆ ಆಗಲ್ಲ. ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು, ಜಾಗ ನಿಗದಿ ಮಾಡಬೇಕು, ಪೆಟಿಷನರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಎಲ್ಲ ಪಾಯಿಂಟ್ಸ್ನು ನಾವು ಕನ್ಸಿಡರ್ ಮಾಡಿ ನೋಡಿದ ನಂತರ ನಾವು ಹೋರಾಟಗಾರರಿಗೆ ಹೋರಾಟಕ್ಕೆ ಯಾವುದೇ ತೊಂದರೆ ಆಗದಂತೆ ನಾವು ವ್ಯವಸ್ಥೆ ಮಾಡಬೇಕಾಯಿತು. ಅದನ್ನು ನಾವು ಮಾಡಿದ್ದೀವಿ. ಇದು ಏನಾಗಿದೆ, ಆ ಆದೇಶವನ್ನು ಮೀರಿ ಏನು ಸಂದರ್ಭ ಸೃಷ್ಟಿಯಾಗಿದೆ ಅದರಿಂದ ಲೈಟ್ ಪೊಲೀಸ್ ಆ್ಯಕ್ಷನ್ ತಗೊಂಡಿದ್ದಾರೆ. ಅದಕ್ಕೋಸ್ಕರ ಈ ಕ್ಲಾರಿಫಿಕೇಷನ್ ನಾವು ಕೊಡಬೇಕಂತ ಹೇಳಿ ನಾವೆಲ್ಲರೂ ಒಂದಾಗಿ ಜಿಲ್ಲಾಡಳಿತದಿಂದ ಈ ಮಾಧ್ಯಮಗೋಷ್ಠಿಯನ್ನು ನಡೆಸಿದ್ದೀವಿ. ಎಲ್ಲರಿಗೂ, ಸಾರ್ವಜನಿಕರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೆ ಏನೇನಾಗಿದೆ, ಏನು ಸಂದರ್ಭ ಇತ್ತು, ಅದರ ಮೇಲೆ ನಮ್ಮ ಸ್ಪಷ್ಟೀಕರಣ ಜಿಲ್ಲಾಡಳಿತದಿಂದ ಏನಿದೆ ಅಂತ ನಾವು ಹೇಳಿದ್ದೀವಂತ ನನಗೆ ನಂಬಿಕೆ ಇದೆ. ಧನ್ಯವಾದಗಳು.